ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 14 ಬಾಲಕಾಂಡ. ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ದಶರಥನು ಸಮಾವರ್ತನೆಯನ್ನು ನೆರವೇರಿಸಿದ ದಿನವೇ ಯುಧಾಜಿತನು ಬಂದು ಅವನನ್ನು ಸೇರಿಕೊಂಡನು. ಅವನು ಕೇಕೇಯ ರಾಜನ ಮಗನು, ಭರತನ ಸೋದರ ಮಾವನು. ಕುಶಲ ಪ್ರಶ್ನೆಗಳಾದ ಮೇಲೆ ಯುಧಾಜಿತನೆಂದನು, ಭಾವ, ಕೇಕೇಯಾಧಿಪನು ನಿಮ್ಮೆಲ್ಲರ ಕುಶಲವನ್ನು ಕೇಳಿರುವನು. ನಿಮ್ಮೆಲ್ಲರ ಶುಭ ಹಾರೈಕೆಯಂತೆ ನಾವೆಲ್ಲರೂ ಕುಶಲಿಗಳೆಂದು ತಿಳಿಸಿದ್ದಾರೆ. ನನ್ನ ತಂಗಿಯ ಮಗನನ್ನು ಕಂಡು ಕೇಕೇಯ ದೇಶಕ್ಕೆ ಕರೆದುಕೊಂಡು ಹೋಗೋಣವೆಂದು ಅಯೋಧ್ಯೆಗೆ ಹೋದೆ. ಆದರೆ ನೀವೆಲ್ಲ ವಿವಾಹ ಕಾರ್ಯಕ್ಕೆ ಮಿಥಿಲೆಗೆ ಬಂದಿರುವ ವಿಚಾರ ತಿಳಿಯಿತು. ಅದಕ್ಕಾಗಿ ಇಲ್ಲಿ ಬಂದೆ. ದಶರಥನು ಬಂದ ಅತಿಥಿಯನ್ನು ಅತಿ ಸಂತೋಷದಿಂದ ಸ್ವಾಗತಿಸಿ ಸತ್ಕರಿಸಿದನು. ರಾತ್ರಿ ಕಳೆದು ಬೆಳಗಾಗಲು ಪ್ರಾತಃ ಕೃತ್ಯಗಳನ್ನು ಮುಗಿಸಿಕೊಂಡು ಗುರು ಋಷಿಗಳನ್ನು ಮುಂದು ಮಾಡಿಕೊಂಡು ದಶರಥನು ಯಾಗಶಾಲೆಗೆ ಹೋದನು. ಶ್ರೀರಾಮನು ಅವನ ತಮ್ಮಂದಿರು ಮಂಗಳ ಕಂಕಣ ಧಾರಣೆಯನ್ನ ಮಾಡಿದ್ದರು. ವಸಿಷ್ಠರು ಜನಕನಿಗೆಂದರು, ಮಹಾರಾಜ, ದಶರಥನು ಮಂಗಲ ಕೌತುಕ ಧಾರಣೆ ಮಾಡಿದ ಮಕ್ಕಳೊಂದಿಗೆ ಬಂದಿದ್ದಾನೆ. ಕನ್ಯಾದಾನ ಮಾಡುವ ನಿನ್ನ ಕರ್ತವ್ಯದ ನಿರೀಕ್ಷೆಯಲ್ಲಿದ್ದಾನೆ. ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಸೇರಿದರೆ ತಾನೇ ದಾನ ಪ್ರತಿಗ್ರಹಗಳು ನಡೆಯುವುದು. ಆದುದರಿಂದ ವಿವಾಹ ಕಾರ್ಯವನ್ನು ನೆರವೇರಿಸಿಕೊಡು. ಅದಕ್ಕೆ ಜನಕನು ಉತ್ತರಿಸಿದನು, ಮುನಿಪುಂಗವರೇ, ಇದೇನು ನೀವು ಹೇಳುತ್ತಿರುವುದು? ನಿಮ್ಮನ್ನೆಲ್ಲೇ ಅಡ್ಡಿಪಡಿಸುವವರು ಯಾರಿದ್ದಾರೆ? ಇದು ನಿಮ್ಮದೇ ಮನೆ. ನಮ್ಮ ಮಕ್ಕಳಿಗೆ ವಿವಾಹ ಪೂರ್ವದ ಮಂಗಲ ಕಾರ್ಯಗಳನ್ನು ನೆರವೇರಿಸಿಯಾಗಿದೆ. ಅವರೆಲ್ಲ ಯಾಗಶಾಲೆಯಲ್ಲಿ ಅಗ್ನಿ ಜ್ವಾಲೆಗಳಂತೆ ಕಂಗೊಳಿಸುತ್ತಿದ್ದಾರೆ. ನಾನಂತೂ ಸಿದ್ಧನಾಗಿ ನಿಮ್ಮ ಪ್ರತೀಕ್ಷೆಯಲ್ಲೇ ಇದ್ದೇನೆ. ಎಲ್ಲವನ್ನೂ ನೀವೇ ನಿಂತು ನಿರ್ವಿಘ್ನವಾಗಿ ನಡೆಸಿಕೊಡಬೇಕು. ತಡ ಯಾಕೆ? ಸಿದ್ಧನಾಗಿ ಜನಕನ ಮಾತುಗಳನ್ನ ಕೇಳಿದ ದಶರಥನು ಮಕ್ಕಳೊಂದಿಗೆ ಯಾಗಶಾಲೆಯೊಳಗೆ ಪ್ರವೇಶಿಸಿದನು. ವಸಿಷ್ಠರನ್ನು ಕುರಿತು ಜನಕನು ಪುನಃ ನುಡಿದನು, ಬ್ರಹ್ಮರ್ಷಿಗಳೇ, ರಾಮ ಸೀತೆಯರ ವಿವಾಹ ಕಾರ್ಯವನ್ನು ನೆರವೇರಿಸಿರಿ. ಹಾಗೆ ಆಗಲಿ ಎಂದು ವಸಿಷ್ಠರು ವಿಶ್ವಾಮಿತ್ರರನ್ನು ಶತಾನಂದರನ್ನು ಮುಂದಿಟ್ಟುಕೊಂಡು ವಿವಾಹ ವೇದಿಯನ್ನು ಗಂಧಪುಷ್ಪಗಳಿಂದ ಅಂಕುರ ಪಾಲಿಕೆಗಳಿಂದ ಅಲಂಕರಿಸಿದರು. ಅದರ ಪಕ್ಕದಲ್ಲಿ ಹೋಮ ಸಾಧನಗಳನ್ನು ಜೋಡಿಸಿಟ್ಟರು. ಹೋಮಕುಂಡದ ಸುತ್ತಲೂ ಪರಿಸ್ತರಣೆಯನ್ನು ಹರಡಿ ಅಗ್ನ್ಯ ಧ್ಯಾನ ಮಾಡಿ ಹೋಮವನ್ನ ಮಾಡಿದರು. ಅನಂತರ ಸರ್ವಾಲಂಕಾರ ಭೂಷಿತೆಯಾದ ಸೀತೆಯನ್ನು ಬರಮಾಡಿಕೊಂಡು ರಾಮನ ಮುಂದೆ ಅವಳನ್ನು ನಿಲ್ಲಿಸಿದರು. ಜನಕನು ರಾಮನಿಗೆಂದನು, ರಾಮ, ಇವಳು ನನ್ನ ಮಗಳು ಸೀತೆ. ಇವಳನ್ನು ಸಹಧರ್ಮಿಣಿಯಾಗಿ ಪರಿಗ್ರಹಿಸು. ನಿನ್ನ ಕೈಯಿಂದ ಇವಳ ಕೈಯನ್ನು ಹಿಡಿ. ಇವಳು ಪತಿವ್ರತೆಯಾಗಿರುವಳು, ನಿನ್ನನ್ನು ನೆರಳಿನಂತೆ ಅನುಸರಿಸುವಳು. ಹೀಗೆಂದು ರಾಜನು ಮಂತ್ರಪೂತವಾದ ನೀರಿನಿಂದ ಧಾರೆ ಎರೆದು ಸೀತೆಯನ್ನು ರಾಮನಿಗೆ ಒಪ್ಪಿಸಿದನು. ಆಗ ಋಷಿಗಳೆಲ್ಲರೂ ಸಾಧು ಸಾಧು ಎಂದು ಉದ್ಘರಿಸಿದರು. ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಕಲಶೋದಕದಿಂದ ಧಾರೆ ಎರೆದು ಸೀತೆಯನ್ನು ರಾಮನಿಗೆ ಒಪ್ಪಿಸಿದ ಮೇಲೆ ಜನಕನು ಲಕ್ಷ್ಮಣನನ್ನು ವಿವಾಹ ಮಂಟಪಕ್ಕೆ ಕರೆದನು. ಹಾಗೆ ಬಂದ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಧಾರೆ ಎರೆದು ಕೊಟ್ಟನು. ಅನಂತರ ಭರತ ಮಾಂಡವಿಯರ ಪಾಣಿಗ್ರಹಣವಾಯಿತು. ಕೊನೆಗೆ ಶ್ರುತಕೀರ್ತಿಗೂ ಮತ್ತು ಶತ್ರುಘ್ನನಿಗೂ ವಿವಾಹ ನೆರವೇರಿತು. ಅವರೆಲ್ಲರೂ ಅಗ್ನಿಗೆ ಪ್ರದಕ್ಷಿಣೆ ಬಂದರು. ಅಲ್ಲಿದ್ದ ಋಷಿಗಳಿಗೂ ಮಹಾತ್ಮರಿಗೂ ಪ್ರದಕ್ಷಿಣೆ ಬಂದು ವಂದಿಸಿದರು. ಅನಂತರ ಯಥಾವಿಧಿ ವಿವಾಹ ಮಹೋತ್ಸವವೂ ನಡೆಯಿತು. ದೇವಲೋಕಕ್ಕೆ ಇದೊಂದು ಹಬ್ಬವಾಯಿತು. ಅಪ್ಸರೆಯರು ನರ್ತಿಸಿದರು, ಗಂಧರ್ವರು ಮಧುರವಾಗಿ ಹಾಡಿದರು. ವಿವಾಹ ವಿಧಿಗಳೆಲ್ಲ ಮುಗಿದ ಮೇಲೆ ವಧೂವರರು ತಮ್ಮ ತಮ್ಮ ಬಿಡಾರಗಳಿಗೆ ತೆರಳಿದರು. ದಶರಥನೂ ಅವರನ್ನು ಹಿಂಬಾಲಿಸಿದನು. ರಾತ್ರಿ ಕಳೆದು ಬೆಳಗಾಯಿತು. ವಿಶ್ವಾಮಿತ್ರರ ಕರ್ತವ್ಯಗಳು ಪೂರ್ಣಗೊಂಡಿದ್ದವು. ಆದುದರಿಂದ ಅವರು ಎಲ್ಲರನ್ನೂ ಆಶೀರ್ವದಿಸಿ ಅವರಿಗೆಲ್ಲ ವಿದಾಯ ಹೇಳಿ ಉತ್ತರ ಹಿಮಾಲಯದ ಕಡೆಗೆ ಹೊರಟು ಹೋದರು. ದಶರಥನು ಜನಕನಿಂದ ಬೀಳ್ಕೊಂಡು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದನು. ಜನಕನು ಅವರನ್ನು ಅಷ್ಟು ದೂರ ಹಿಂಬಾಲಿಸಿದನು. ಅವನು ಹೆಣ್ಣು ಮಕ್ಕಳಿಗೆ ಕೊಟ್ಟ ಬಳುವಳಿಗಳನ್ನು ಎಣಿಸುವುದೇ ಕಷ್ಟ.
ಗೋವುಗಳು, ಕುದುರೆಗಳು, ಆನೆಗಳು, ಪದಾತಿಗಳು, ದಾಸಿ ದಾಸರು, ಮುತ್ತು ರತ್ನ ಹವಳಗಳು, ಉಣ್ಣೆ ಮತ್ತು ರೇಷ್ಮೆ ಬಟ್ಟೆಗಳು, ಹೀಗೆ ಅಗಣಿತ ಕನ್ಯಾಧನವನ್ನಿತ್ತನು. ಜನಕನು ಮಗಳಿಂದರನ್ನು ಕಳುಹಿಸಿಕೊಟ್ಟು ಭಾರವಾದ ಹೃದಯದಿಂದ ಹಿಂದಿರುಗಿದನು. ದಶರಥನ ಪ್ರಯಾಣ ಮುಂದುವರೆಯಿತು. ಪ್ರಯಾಣ ಮಾಡುತ್ತಿದ್ದಂತೆ ದುಶ್ಶಕುನಗಳು ಎದುರಾದವು. ಪಕ್ಷಿಗಳು ವಿಕಾರವಾಗಿ ಕೂಗುತ್ತಾ ಹಾರಾಡಿದವು. ಆದರೆ ಭೂಮಿಯ ಮೇಲಿನ ಪಶುಗಳು ಪ್ರದಕ್ಷಿಣೆಯಾಗಿ ಸುತ್ತುತ್ತಾ ಶುಭ ಶಕುನವನ್ನು ಸೂಚಿಸಿದವು. ಇದನ್ನು ಕಂಡು ದಶರಥನು ವಸಿಷ್ಠರನ್ನು ಪ್ರಶ್ನಿಸಿದನು. ಗುರುವರ್ಯ, ಇದೆಂತಹ ಶಕುನ? ಪಕ್ಷಿಗಳು ಕರ್ಕಶವಾಗಿ ಕೂಗುತ್ತಿವೆ, ಪಶುಗಳು ಪ್ರದಕ್ಷಿಣವಾಗಿ ಓಡಾಡುತ್ತಿವೆಯಲ್ಲ. ನನ್ನ ಬಲದ ಕಣ್ಣು ಅದುರುತ್ತಿದೆ. ಇದರ ಅರ್ಥವೇನು? ವಸಿಷ್ಠರೆಂದರು. ಪಕ್ಷಿಗಳು ಮುಂಬರುವ ಆಪತ್ತನ್ನು ಸೂಚಿಸುತ್ತಿವೆ, ಪಶುಗಳು ಬಂದ ಆಪತ್ತನ್ನು ಕಳೆದು ಶುಭವಾಗುವುದು ಎಂಬುದನ್ನು ಸೂಚಿಸುತ್ತಿವೆ. ಆದುದರಿಂದ ಆತಂಕ ಪಡಬೇಡ. ಇವರು ಹೀಗೆ ಸಂಭಾಷಿಸುತ್ತಿರುವಾಗ ಬಿರುಗಾಳಿ ಎದ್ದಿತು. ಭೂಮಿಯನ್ನು ನಡುಗಿಸುತ್ತಾ ಮರಗಳನ್ನು ಬೀಳಿಸುತ್ತಾ ತೀವ್ರವಾಗಿ ಬೀಸಿತು. ಸೂರ್ಯನನ್ನು ಕತ್ತಲಾವರಿಸಿತು. ದಿಕ್ಕುಗಳು ನಿಷ್ಪ್ರಭವಾದವು. ದಶರಥನ ಸೈನ್ಯವನ್ನು ಧೂಳು ಮುಸುಕಿತು. ವಸಿಷ್ಠರನ್ನು, ಋಷಿಗಳನ್ನು, ದಶರಥನನ್ನು, ರಾಜಪುತ್ರರನ್ನು ಬಿಟ್ಟರೆ ಎಲ್ಲರೂ ಎಚ್ಚರ ತಪ್ಪಿ ಬಿದ್ದು ಬಿಟ್ಟರು. ಅಲ್ಲಿ ಆವರಿಸಿದ್ದ ಆ ಘೋರ ಅಂಧಕಾರದಲ್ಲಿ ಭಯಂಕರ ಪ್ರಭೆಯು ಜಟಾಮಂಡಲವನ್ನ ಧರಿಸಿದ ಕ್ಷತ್ರಿಯ ಸಂಹಾರಕನಾದ ಜಮದಗ್ನಿಯ ಮಗನಾದ ಭಾರ್ಗವರಾಮನು ಕಾಣಿಸಿಕೊಂಡನು. ಆ ಭಯಂಕರ ಮೂರ್ತಿಯನ್ನು ಸಾಮಾನ್ಯ ಜನರು ನೋಡಲಾರರು. ಅವನು ಹೆಗಲಿನ ಮೇಲೆ ಕೊಡಲಿಯನ್ನು ಇಟ್ಟುಕೊಂಡಿದ್ದನು. ಕೈಯಲ್ಲಿ ಮಿಂಚಿನಂತೆ ಹೊಳೆಯುವ ಧನಸ್ಸನ್ನು ಹಿಡಿದಿದ್ದನು. ತ್ರಿಪುರ ಸಂಹಾರಕ್ಕೆ ಹೊರಟ ರುದ್ರದೇವನಂತೆ ಕಾಣಿಸುತ್ತಿದ್ದನು. ಆಗ ಮುನಿಗಳೆಲ್ಲ ತಮ್ಮೊಳಗೇ ಮಾತನಾಡಿಕೊಂಡರು. ಇವನು ಪಿತೃವಧೆಯಿಂದ ರುಷ್ಟನಾದವನು, ಇನ್ನೂ ಶಾಂತನಾಗಿಲ್ಲವೇ? ಪುನಃ ಕ್ಷತ್ರಿಯ ಸಂಹಾರಕ್ಕೆ ಹೊರಟಿರುವಲ್ಲವಷ್ಟೇ. ಇಷ್ಟು ತರ್ಕಿಸಿಕೊಂಡ ಋಷಿಗಳು ಪರಶುರಾಮನಿಗೆ ಪಾದ್ಯ ಅರ್ಘ್ಯಗಳನ್ನ ಉಪಚಾರವನ್ನ ಕೊಟ್ಟರು. ಮಧುರವಾಗಿ ಮಾತನಾಡಿಸಿದರು. ಪರಶುಧರನು ಉಪಚಾರಗಳನ್ನ ಸ್ವೀಕರಿಸಿ ರಾಮನ ಕಡೆಗೆ ತಿರುಗಿ ನುಡಿದನು. ದಶರಥ ಪುತ್ರ ವೀರರಾಮ, ನಿನ್ನ ಪರಾಕ್ರಮದ ಸುದ್ದಿ ನನಗೆ ತಲುಪಿದೆ. ಧನಸ್ಸನ್ನು ಮುರಿದದ್ದು ಅದ್ಭುತ ಕರ್ಮವೇ. ಅದನ್ನು ಕೇಳಿಯೇ ನಾನು ಬೇರೊಂದು ಶ್ರೇಷ್ಠವಾದ ಧನಸ್ಸನ್ನು ಹಿಡಿದುಕೊಂಡು ಬಂದಿದ್ದೇನೆ. ಇದು ನನಗೆ ನನ್ನ ತಂದೆಯಿಂದ ಬಂದ ಬಳುವಳಿ. ಇದಕ್ಕೆ ಹೆದೆಯೇರಿಸಿ ಬಾಣ ಹೂಡಿ ನಿನ್ನ ಶೌರ್ಯವನ್ನು ನನಗೆ ತೋರಿಸು. ಇದಾದ ಬಳಿಕ ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಪರಶುರಾಮನ ಮಾತಿನಿಂದ ದಶರಥನಿಗೆ ದಿಗಿಲಾಯಿತು. ವಿಷಣ್ಣ ವದನನಾಗಿ ಕೈ ಮುಗಿದುಕೊಂಡು ಅವನು ಪರಶುರಾಮನಿಗೆ ಹೇಳಿದನು. ಮಹರ್ಷಿಯೇ, ನೀನು ಕ್ಷತ್ರಿಯರ ಮೇಲಿನ ಕೋಪವನ್ನು ಬಿಟ್ಟು ಶಾಂತನಾದವನಲ್ಲವೇ? ನನ್ನ ಮಕ್ಕಳು ಇನ್ನು ಚಿಕ್ಕವರು, ಅವರನ್ನು ನೀನು ಕಾಪಾಡಬೇಕು. ಸ್ವಾಧ್ಯಾಯ ವ್ರತಶೀಲರಾದ ಭೃಗುಗಳ ವಂಶದಲ್ಲಿ ಹುಟ್ಟಿದವನಲ್ಲವೇ ನೀನು? ಇಂದ್ರನಿಗೆ ಮಾತು ಕೊಟ್ಟು ಶಸ್ತ್ರ ಸನ್ಯಾಸ ಮಾಡಿದವನಲ್ಲವೇ ನೀನು? ನೀನು ಧರ್ಮಿಷ್ಠನಾಗಿರುವುದರಿಂದಲೇ ಭೂಮಿಯನ್ನು ಕಶ್ಯಪರಿಗೆ ದಾನ ಮಾಡಿ ಮಹೇಂದ್ರ ಪರ್ವತದಲ್ಲಿ ತಪೋನಿರತನಾಗಿರುವೆಯಲ್ಲವೇ? ನೀನು ನನ್ನ ಸರ್ವನಾಶ ಮಾಡಲೆಂದೇ ಬಂದವನಿರಬೇಕು. ನೀನು ನನ್ನ ರಾಮನೊಬ್ಬನನ್ನು ಕೊಂದರೂ ನಾವು ಯಾರೂ ಜೀವಿಸಿರುವುದಿಲ್ಲ. ದಶರಥನು ಹೀಗೆ ದೀನವಾಗಿ ಬೇಡಿಕೊಂಡರೂ ಪರಶುರಾಮನು ಅದನ್ನು ನಿರ್ಲಕ್ಷ್ಯ ಮಾಡಿ ರಾಮನಿಗೆಂದನು. 2 ಧನುಸ್ಸುಗಳು ಶ್ರೇಷ್ಠವಾದವು. ಅವುಗಳನ್ನು ವಿಶ್ವಕರ್ಮನೇ ಗಟ್ಟಿಮುಟ್ಟಾಗಿ ನಿರ್ಮಿಸಿದ್ದಾನೆ. ಒಂದನ್ನು ತ್ರಿಪುರ ಸಂಹಾರಕ್ಕೆಂದು ದೇವತೆಗಳು ಮಹೇಶ್ವರನಿಗೆ ಕೊಟ್ಟರು. ಅದನ್ನು ನೀನು ಮುರಿದೆಯಷ್ಟೇ. ಇದೀಗ ನನ್ನ ಕೈಯಲ್ಲಿರುವುದು ವೈಷ್ಣವ ಧನುಸ್ಸು. ಶತ್ರುಪುರವನ್ನು ನಾಶ ಮಾಡಬಲ್ಲ ಇದನ್ನು ದೇವತೆಗಳು ವಿಷ್ಣುವಿಗೆ ಕೊಟ್ಟರು. ಇದು ಶಿವಧನುಸ್ಸಿನಷ್ಟೇ ಪ್ರಭಾವಶಾಲಿಯಾದದ್ದು. ಇವುಗಳಲ್ಲಿ ಯಾವುದು ಹೆಚ್ಚು ಪ್ರಬಲವಾದದ್ದು ಎಂದು ತಿಳಿಯುವ ಕುತೂಹಲ ದೇವತೆಗಳಿಗೆ ಉಂಟಾಯಿತು. ಆಗ ಅವರೆಲ್ಲರೂ ಬ್ರಹ್ಮದೇವನ ಹತ್ತಿರ ಹೋದರು. ಅವರ ಕುತೂಹಲವನ್ನು ತಣಿಸುವುದಕ್ಕಾಗಿ ಬ್ರಹ್ಮನು ಶಿವ ಮತ್ತು ನಾರಾಯಣರ ಒಳಗೆ ಸ್ಪರ್ಧೆಯುಂಟಾಗುವಂತೆ ಮಾಡಿದನು. ಅವರಿಬ್ಬರೊಳಗೆ ರೋಮಾಂಚಕರವಾದ ಘೋರ ಯುದ್ಧ ನಡೆಯಿತು. ಆಗ ಭೀಮ ಪರಾಕ್ರಮದ ಶಿವಧನಸ್ಸು ಕ್ಷೀಣ ಸತ್ವವಾಗಿ ಯುದ್ಧಕ್ಕೆ ಅಶಕ್ತವಾಯಿತು. ಆಗ ಶಿವನು ಹುಂಕಾರ ಮಾಡುತ್ತಾ ಕಂಬದಂತೆ ನಿಂತುಬಿಟ್ಟನು. ಆಗ ದೇವತೆಗಳು, ಋಷಿಗಳು, ಚಾರಣರು ಬಂದು ಯುದ್ಧವನ್ನು ನಿಲ್ಲಿಸಿ ಹೊರಟು ಹೋದರು. ಇದರಿಂದ ಶಿವಧನಸ್ಸಿಗಿಂತಲೂ ವಿಷ್ಣು ಧನಸ್ಸು ಬಲವತ್ತರವೆಂಬುದು ಸಿದ್ಧವಾಯಿತು. ಶಿವನಿಗಿಂತ ವಿಷ್ಣುವೇ ಹೆಚ್ಚಿನವನೆಂದು ಎಲ್ಲರೂ ತಿಳಿದುಕೊಂಡರು. ಶಿವನು ಸಿಟ್ಟಿನಿಂದ ಧನಸ್ಸನ್ನು ಬಾಣದೊಂದಿಗೆ ದೇವತೆಗಳಿಗೆ ಕೊಟ್ಟನು. ದೇವತೆಗಳು ಅದನ್ನು ದೇವರಾತನಿಗೆ ಕೊಟ್ಟರು. ಈ ವಿಷ್ಣು ಧನಸ್ಸು ಭಾರ್ಗವನಾದ ರುಚಿಕನಿಗೆ ವಿಷ್ಣುವಿನಿಂದ ನ್ಯಾಸವಾಗಿ ಕೊಡಲ್ಪಟ್ಟಿತು. ರುಚಿಕನು ಇದನ್ನು ನನ್ನ ತಂದೆಯಾದ ಜಮದಗ್ನಿಗೆ ಕೊಟ್ಟನು. ನನ್ನ ತಂದೆ ಶಸ್ತ್ರ ತ್ಯಾಗ ಮಾಡಿದವನು. ನನ್ನ ತಂದೆಯನ್ನು ದುರ್ಬುದ್ಧಿಯಾದ ಕಾರ್ತಿವೀರ್ಯಾರ್ಜುನನು ಕೊಂದನು. ಇದರಿಂದ ಅತ್ಯಂತ ಕ್ರುದ್ಧನಾದ ನಾನು ಭೂಮಂಡಲದ ಕ್ಷತ್ರಿಯರೆಲ್ಲರನ್ನು ನಾಶ ಮಾಡಿದೆನು. ಹಾಗೆ ನನ್ನ ಅಧೀನಕ್ಕೆ ಬಂದ ಭೂಮಿಯನ್ನು ಕಶ್ಯಪರಿಗೆ ದಾನ ಮಾಡಿ ಮಹೇಂದ್ರ ಪರ್ವತದಲ್ಲಿ ತಪೋನಿರತನಾದೆನು.
ನನ್ನ ಪಿತೃಪಿತಾಮಹರಿಂದ ಬಂದ ಈ ಧನುಸ್ಸನ್ನು ತೆಗೆದುಕೋ, ಹೆದೆಯೇರಿಸಿ ಬಾಣವನ್ನು ಹೂಡು. ಹೀಗೆ ಮಾಡಿದರೆ ನಿನ್ನೊಡನೆ ದ್ವಂದ್ವ ಯುದ್ಧಕ್ಕೆ ನಿಲ್ಲುತ್ತೇನೆ. ಪರಶುರಾಮನ ಮಾತನ್ನು ಕೇಳಿದ ರಾಮನು ತಂದೆಯ ಮೇಲಿನ ಗೌರವದಿಂದ ತನ್ನ ಕ್ರೋಧವನ್ನು ಸಂಯಮಿಸಿಕೊಂಡು ಹೇಳಿದನು, ಭಾರ್ಗವ, ನಿನ್ನ ಸಾಹಸ ಕಾರ್ಯಗಳ ಬಗೆಗೆ ನನಗೆ ತಿಳಿದಿದೆ. ಪಿತೃ ಋಣವನ್ನು ತೀರಿಸುವುದಕ್ಕಾಗಿ ನೀನು ಮಾಡಿದ್ದನ್ನು ಅನುಮೋದಿಸುತ್ತೇನೆ. ಆದರೆ ನೀನು ನನ್ನನ್ನು ಅಶಕ್ತ, ಪರಾಕ್ರಮಹೀನ, ಕ್ಷತ್ರಿಯ ಧರ್ಮಕ್ಕೆ ಅನರ್ಹ ಎಂದು ಭಾವಿಸಿರುವುದು ಮಾತ್ರ ಸರಿಯಲ್ಲ. ನನ್ನ ಪರಾಕ್ರಮ ಏನೆಂಬುದನ್ನು ನಾನು ತೋರಿಸುತ್ತೇನೆ. ಹೀಗೆಂದವನೇ ಪರಶುರಾಮನ ಕೈಯಿಂದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಿಲ್ಲಿಗೆ ಹೆದೆಯೇರಿಸಿ ಬಾಣವನ್ನು ಹೂಡಿದನು. ಮತ್ತೆ ಕ್ರೋಧದಿಂದ ಹೇಳಿದನು, ನೀನು ಬ್ರಾಹ್ಮಣ, ಆದುದರಿಂದ ಪೂಜ್ಯನು, ಅಲ್ಲದೆ ನನ್ನ ಗುರುಗಳಾದ ವಿಶ್ವಾಮಿತ್ರರ ಬಂಧು. ಅದಕ್ಕೆ ನಿನ್ನನ್ನು ಕೊಲ್ಲಲಾರೆ. ಈಗ ನಿನ್ನ ಸಂಚಾರ ಶಕ್ತಿಯನ್ನು ನಾಶ ಮಾಡಲು ಅಥವಾ ನಿನ್ನ ತಪಸ್ಸಿನಿಂದ ಗಳಿಸಿದ ಲೋಕಗಳನ್ನು ನಾಶ ಮಾಡಲು ನಿನ್ನ ಆಯ್ಕೆ ಏನು? ಈ ವೈಷ್ಣವಾಸ್ತ್ರ ಅಮೋಘವಾದದ್ದು. ಇದು ಶತ್ರುಗಳ ದರ್ಪವನ್ನು ಮುರಿಯದೆ ಸುಮ್ಮನಾಗದು. ಆಗ ಆ ಶ್ರೇಷ್ಠವಾದ ಅಸ್ತ್ರವನ್ನು ಹಿಡಿದ ರಾಮನನ್ನು ನೋಡಲು ಬ್ರಹ್ಮ ಪ್ರಭೃತಿ ದೇವತೆಗಳು ಆಕಾಶದಲ್ಲಿ ನೆರೆದರು. ಅಸ್ತ್ರಧಾರಿ ರಾಮನನ್ನ ನೋಡಿ ಲೋಕವೇ ಜಡವಾಯಿತು. ಪರಶುರಾಮನ ಪರಾಕ್ರಮ ಕುಂದಿ ಹೋಯಿತು. ಆಗ ಭಾರ್ಗವ ರಾಮನು ಮೆತ್ತಗಿನ ಧ್ವನಿಯಲ್ಲಿ ಹೇಳಿದನು, ಈ ಭೂಮಿಯನ್ನು ನಾನು ಕಶ್ಯಪನಿಗೆ ದಾನ ಮಾಡಿದ್ದೇನೆ. ಅದಕ್ಕೆ ನಾನು ಮಹೇಂದ್ರ ಪರ್ವತದಲ್ಲಿ ಇರುವುದು. ಕಶ್ಯಪನ ಈ ಭೂಮಿಯಲ್ಲಿ ರಾತ್ರಿ ಹೊತ್ತು ಇರುವಂತಿಲ್ಲ. ಕಶ್ಯಪನೂ ಅವನ ಭೂಮಿಯಲ್ಲಿ ಇರಬಾರದು ಎಂದಿದ್ದಾನೆ. ನಾನೀಗ ಮನೋವೇಗದಿಂದ ಮಹೇಂದ್ರ ಪರ್ವತಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ನನ್ನ ಸಂಚಾರ ಶಕ್ತಿಯನ್ನು ನಾಶ ಮಾಡಿದರೆ ಅದು ಸಾಧ್ಯವಾಗುವುದಿಲ್ಲ. ಆದುದರಿಂದ ನನ್ನ ತಪೋಲೋಕಗಳನ್ನು ಧ್ವಂಸ ಮಾಡು, ವಿಳಂಬ ಮಾಡಬೇಡ. ನೀನು ಯಾರೆಂಬುದು ನನಗೀಗ ಅರ್ಥವಾಗಿದೆ. ನೀನು ಮಧುಸೂದನ, ಸುರಶ್ರೇಷ್ಠ, ಪರಂತಪ. ನಿನಗೆ ಶುಭವಾಗಲಿ. ಈ ದೇವತೆಗಳೆಲ್ಲ ಅಪ್ರತಿಮ ವೀರನಾದ ನಿನ್ನನ್ನು ನೋಡಲು ನೆರೆದಿದ್ದಾರೆ. 3 ಲೋಕಗಳ ಒಡೆಯನಾದ ನಿನ್ನಿಂದ ಸೋತನೆಂದು ನಾನು ನಾಚಬೇಕಾಗಿಲ್ಲ. ನೀನೀಗ ಈ ಅಸದೃಶವಾದ ಬಾಣವನ್ನು ಬಿಡು. ಅನಂತರ ನಾನು ಮಹೇಂದ್ರ ಪರ್ವತಕ್ಕೆ ತೆರಳುತ್ತೇನೆ. ಜಮದಗ್ನಿ ರಾಮನು ಹಾಗೆ ಹೇಳುವುದೇ ತಡ ಶ್ರೀರಾಮನು ಹೂಡಿದ ಬಾಣವನ್ನು ಬಿಟ್ಟನು. ತಾನು ತಪಸ್ಸಿನಿಂದ ಅರ್ಜಿಸಿದ ಲೋಕಗಳು ಉದ್ಧ್ವಸ್ತವಾಗುವುದನ್ನು ನೋಡಿ ಪರಶುರಾಮನು ತತ್ಕ್ಷಣ ರಾಮನಿಗೆ ಪ್ರದಕ್ಷಿಣೆ ಬಂದು ಮಹೇಂದ್ರ ಪರ್ವತಕ್ಕೆ ಮನೋವೇಗದಿಂದ ಹೊರಟು ಹೋದನು. ಆಗ ದಿಕ್ಕುಗಳೆಲ್ಲ ತಮಸ್ಸಿನಿಂದ ಮುಕ್ತವಾದವು. ಋಷಿಗಳು ದೇವತೆಗಳು ರಾಮನನ್ನು ಪ್ರಶಂಸಿಸಿದರು. ಪರಶುರಾಮನ ನಿರ್ಗಮನದೊಂದಿಗೆ ಶಾಂತನಾದ ಶ್ರೀರಾಮನು ಧನಸ್ಸನ್ನು ದೇವತೆಗಳೊಡನೆ ಬಂದಿದ್ದ ವರುಣನಿಗೆ ನ್ಯಾಸವಾಗಿ ಕೊಟ್ಟನು. ಬಳಿಕ ರಾಮನು ವಸಿಷ್ಠರೇ ಮೊದಲಾದ ಋಷಿಗಳಿಗೆ ಅಭಿವಾದನೆ ಮಾಡಿದನು. ದಿಗಿಲುಗೊಂಡಿದ್ದ ತನ್ನ ತಂದೆಗೆ ಪರಶುರಾಮನು ಪರಾಜಿತನಾಗಿ ಹೋದದ್ದನ್ನು ತಿಳಿಸಿ ಅವನನ್ನು ಸಮಾಧಾನ ಪಡಿಸಿದನು. ದಶರಥನು ರಾಮನನ್ನು ಆಲಂಗಿಸಿಕೊಂಡು ಅವನ ತಲೆಯನ್ನು ಅಘ್ರಾಣಿಸಿದನು. ಪರಶುರಾಮನಿಂದ ಏನೂ ಅನರ್ಥವಾಗಿಲ್ಲವೆಂದು ತಿಳಿದು ಸಂತೋಷಪಟ್ಟನು. ಅನಂತರ ಅವರೆಲ್ಲರ ಪ್ರಯಾಣ ಮುಂದುವರಿಯಿತು. ಕೊನೆಗೆ ಅವರೆಲ್ಲರೂ ಅಯೋಧ್ಯ ಪಟ್ಟಣಕ್ಕೆ ತಲುಪಿದರು ಎಂಬಲ್ಲಿಗೆ ಬಾಲಕಾಂಡದ 14ನೇ ಅಧ್ಯಾಯವು ಮುಕ್ತಾಯವಾಯಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.